ಬಲೂಚಿಸ್ತಾನ ಭಾರತ ಮತ್ತು ಪಾಕಿಸ್ತಾನಕ್ಕೆ ಮೊದಲೇ ಬ್ರಿಟಿಷರಿಂದ ಸ್ವಾತಂತ್ರ್ಯ ಪಡೆದಿತ್ತು. 222 ದಿನಗಳ ಕಾಲ ಬಲೂಚಿಸ್ತಾನದ ಸ್ವತಂತ್ರ ಸರ್ಕಾರ ಭಾರತ ಮತ್ತು ಪಾಕಿಸ್ತಾನಕ್ಕೆ ಮೊದಲೇ ಅಲ್ಲಿ ಅಸ್ತಿತ್ವದಲ್ಲಿತ್ತು. ಅದಾದ ನಂತರ ಪಾಕಿಸ್ತಾನ ಸೇನಾ ಕಾರ್ಯಾಚರಣೆಯ ಮೂಲಕ ಬಲೂಚಿಸ್ತಾನವನ್ನು ವಶಕ್ಕೆ ಪಡೆದುಕೊಳ್ತು. ಆಗಿನಿಂದಲೂ ನಿರಂತರವಾದ ಹೋರಾಟ ಪಾಕಿಸ್ತಾನದ ವಿರುದ್ಧ ಬಲೂಚಿಗಳು ಮಾಡ್ತಾ ಇದ್ದಾರೆ. ಈಗ ಹೋರಾಟ ಯಾಕೆ? ಬಲೂಚಿಸ್ತಾನದಲ್ಲಿ ಚೀನಾ ದೊಡ್ಡ ಮಟ್ಟದಲ್ಲಿ ಹೂಡಿಕೆ ಮಾಡಿದೆ. ಹಾಗಾಗಿ ಬಲೂಚಿಸ್ತಾನದ ಪ್ರತ್ಯೇಕತಾವಾದಿಗಳು ಪದೇ ಪದೇ ದಾಳಿಯನ್ನು ಮಾಡ್ತಾ ಇದ್ದಾರೆ. ಬಲೂಚಿಸ್ತಾನ ಮಿನರಲ್ಸ್ನಲ್ಲಿ ಶ್ರೀಮಂತವಾಗಿದೆ, ಖನಿಜ ಸಂಪದ್ಭರಿತ ದೇಶ. ಹಾಗಾಗಿ ಪಾಕಿಸ್ತಾನದ ಪಾಲಿಗಿದು ಒಳ್ಳೆಯ ಆದಾಯ ತರುವಂತಹ ಭೂಮಿ. ಬಲೂಚಿಸ್ತಾನದ ಖನಿಜ ಸಂಪತ್ತಿನ ಗಣಿಗಾಗಿ ಚೀನಾ ದೊಡ್ಡ ಮಟ್ಟದಲ್ಲಿ ಹೂಡಿಕೆ ಮಾಡಿದೆ. $65 ಬಿಲಿಯನ್ ಹಣವನ್ನು ಚೀನಾ ಇಲ್ಲಿ ಹೂಡಿಕೆ ಮಾಡಿದೆ. ಚಿನ್ನ ಮತ್ತು ತಾಮ್ರದ ಗಣಿಗಾರಿಕೆಯನ್ನು ಚೀನಾ ಮಾಡ್ತಾ ಇದೆ. ಪಾಕಿಸ್ತಾನ ಚೀನಾ ಎಕನಾಮಿಕ್ ಕಾರಿಡಾರ್ ಮಾಡಿಕೊಂಡಿದೆ. PCAC ಅಂತ ಕರೀತಾರೆ. ಈ ಕಾರಿಡಾರನ್ನು ಮಾಡಿಕೊಂಡು ಚೀನಾ ಪಾಕಿಸ್ತಾನದಲ್ಲಿ ಹೂಡಿಕೆ ಮಾಡ್ತಾ ಇದೆ, ಕಂಪನಿಗಳನ್ನು ತೆರಿತಾ ಇದೆ. ದೊಡ್ಡ ಮಟ್ಟದಲ್ಲಿ ಚೀನಿಯರು ಬಂದು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಬಲೂಚಿಸ್ತಾನದಲ್ಲೇ ಗ್ವಾದರ್ ಬಂದರ್ ಇದೆ, ಚೀನಾದ ಪ್ರಮುಖ ಬಂದರು. ಆ ಬಂದರ್ನಲ್ಲಿ ಚೀನಾ ತನ್ನ ಸೇನಾ ನೆಲೆಯನ್ನು ನಿರ್ಮಾಣ ಮಾಡಿಕೊಂಡಿದೆ. ಹಾಗಾಗಿ ಬಲೂಚಿಸ್ತಾನಿಯರು ಚೀನಿಯರನ್ನು ಟಾರ್ಗೆಟ್ ಮಾಡಿ ಪದೇ ಪದೇ ದಾಳಿ ಮಾಡ್ತಾ ಇದ್ದಾರೆ. ಪಾಕಿಸ್ತಾನ ಅಲ್ಲಿಂದ ಕಾಲು ತೆಗಿಬೇಕು, ಪಾಕಿಸ್ತಾನದ ಸೈನ್ಯ ಜೊತೆಗೆ ಚೀನಿಯರು ಹೋಗಬೇಕು ಅನ್ನೋದು ಪಾಕಿಸ್ತಾನ್ ಲಿಬರೇಷನ್ ಆರ್ಮಿಯ ಒತ್ತಾಯ. ಬಲೂಚಿಸ್ತಾನ ಅತ್ಯಂತ ಸಂಪದ್ಭರಿತ ಪ್ರಾಂತ್ಯ ಆಗಿದ್ದರೂ ಕೂಡ ಅಲ್ಲಿ ಏನು ಅಭಿವೃದ್ಧಿಯನ್ನು ಪಾಕಿಸ್ತಾನ ಮಾಡಿದ್ಯಾ? ಒಟ್ಟಾರೆ 1948ರಿಂದ ಈ ಸಂಘರ್ಷಕ್ಕೆ ಇದುವರೆಗೆ ಎಷ್ಟು ಜನ ಬಲಿಯಾಗಿದ್ದಾರೆ? ನಿರಂತರವಾದ ಸಂಘರ್ಷ. ಪಾಕಿಸ್ತಾನದ ವಿಷಯಕ್ಕೆ ಬಂದರೆ 6,500 ಜನ ಸತ್ತಿದ್ದಾರೆ, ಸೈನಿಕರು ನಾಗರಿಕರು ಎಲ್ಲರೂ ಸೇರಿ. ಬಲೂಚಿಸ್ತಾನದಲ್ಲಿ 7,800 ಜನ ಬಲೂಚಿ ಲಿಬರೇಷನ್ ಹೋರಾಟಗಾರರು, ಜೊತೆಗೆ ಸಾಮಾನ್ಯ ಜನರು. ಮನೆ ಮಠ ಕಳೆದುಕೊಂಡು ನಾಪತ್ತೆಯಾಗಿರೋರ ಸಂಖ್ಯೆ 20-25 ಸಾವಿರದ ಮೇಲಿದೆ. ಶ್ರೀಮಂತವಾಗಿರುವಂತಹ ಖನಿಜ ಸಂಪತ್ಭರಿತ ಭೂಮಿಯಾಗಿರುವಂತಹ ಬಲೂಚಿಸ್ತಾನದ ಅಭಿವೃದ್ಧಿಯನ್ನಾದರೂ ಪಾಕಿಸ್ತಾನ ಮಾಡ್ತಾ ಇದೆಯಾ? ನೋ, ಇಲ್ಲ. ಯಾವಾಗ ಪಾಕಿಸ್ತಾನದ ಸರ್ಕಾರಗಳು ಬಲೂಚಿಸ್ತಾನವನ್ನು ನಿರ್ಲಕ್ಷ್ಯ ಮಾಡ್ತಾ ಹೋದ್ವೋ ಹೋರಾಟದ ತೀವ್ರತೆ ಹೆಚ್ಚಾಗ್ತಾ ಹೋಯಿತು. ಬಲೂಚಿಸ್ತಾನದ ಪ್ರಾಂತ್ಯದ ಅಭಿವೃದ್ಧಿಯ ವಿಷಯವಾಗಿ ಪಾಕಿಸ್ತಾನ ಸರ್ಕಾರಕ್ಕೆ ಯಾವುದೇ ಆಸಕ್ತಿ ಇಲ್ಲ. ಅದಕ್ಕೊಂದು ಡೇಟಾ ಕೊಡ್ತೀನಿ. ಬಡತನದ ಪ್ರಮಾಣ ಪಾಕಿಸ್ತಾನದಲ್ಲಿ 71%, ಪಾಕಿಸ್ತಾನದ ಬಡವರು 40% ಇದ್ದರೆ ಬಲೂಚಿಸ್ತಾನದ ಬಡವರು 71% ಜನಸಂಖ್ಯೆ ಬಡವರೇ ಇದ್ದಾರೆ. ಲಿಟ್ರಸಿ ರೇಟು, ಸಾಕ್ಷರತೆ ಪ್ರಮಾಣ, ಓದೋಕ್ಕೆ ಬರೆಯೋದಕ್ಕೆ ಬರೋದು, ಪಾಕಿಸ್ತಾನದಲ್ಲಿ 60% ಸಾಕ್ಷರತೆ ಇದ್ದರೆ ಬಲೂಚಿಸ್ತಾನದ ಸಾಕ್ಷರತೆ ಕೇವಲ 40%. ಶಾಲೆಗಳಿಲ್ಲ. ಗ್ರೋತ್ ರೇಟ್, ಎಕನಾಮಿಯ ವಿಷಯಕ್ಕೆ ಬಂದರೆ 2000 ವರ್ಷದಿಂದ ಈಚೆಗೆ ಪಾಕಿಸ್ತಾನ 4ರಷ್ಟು ಬೆಳವಣಿಗೆ ಆಗ್ತಾ ಇದ್ದರೆ ಬಲೂಚಿಸ್ತಾನ ಕೇವಲ 2.1ರಷ್ಟು. ನಿರಂತರವಾಗಿ ಬಲೂಚಿಸ್ತಾನ ಹಿಂದುಳಿತಾ ಇದೆ. ಆ ಕಾರಣಕ್ಕಾಗಿ ಹೋರಾಟದ ತೀವ್ರತೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.